ಈಗ ಬಿಡತ್ತೀವಿ ಜೋಧ್ಪುರ್ನ ಜೈಪುರ್ ಹೋಗಮಂತ. ಇದು ರೂಮ್ ಇದ್ದಿದ್ದು ಅಕಾಮಿಡೇಷನ್ ಮಾಡೋಕೆ ಭಾಳ ಚಲೋ ಐತಿ, ಭಾಳ ಸ್ಪೇಷಿಯಸ್ ಐತಿ. ಅವ್ರ ಮನೆ ಅದ ಮ್ಯಾಗ ರೂಮ್ ಮಾಡ್ಕೊಂಡ್ರೆ ಭಾಳ ಸ್ಪೇಷಿಯಸ್ ಐತಿ. 3-4 ದಿನ ಆರಾಮ ಮಕ್ಕೊಳ್ಳೋಂಥದ್ದು ರೂಮ್ ಐತಿ. ಒಂದು ಗೀಸರ್ ಫೆಸಿಲಿಟೀಸ್ ಐತಿ, ಭಾಳ ಚಂದ ಕ್ಲೀನ್ ಇಟ್ಟಿದ್ರೆ. ನಾವೀಗ ಜೈಪುರ್ ಹೋಗುವಂತ. ಜೈಪುರ್ ಹೋಗೋಕೆ 6 hours ಹೊರತೈತಿ, 320 ಕಿಲೋಮೀಟ್ರ್. 6 hours 17 minutes. ರೀಚಿಂಗ 1 ಗಂಟೆ ಐತೆ. ವಾವ್, ನಡ್ರಿ ಹೋಗುಮ ಜೈಪುರಿಗೆ. ಜೈಪುರ್ ಹೋಗೋಬೇಕು ಬರೀ ಆಫ್ ರೋಡ ಬರತೈತಿ, ಎಲ್ಲ ರೋಡ ಬರೋಬ್ಬರ ಇಲ್ಲೇ ಇಲ್ಲ. ಅಯ್ಯೋ, ಇದು ನೋಡಿದ್ರೆ ಇನ್ನು 230 ಕಿಲೋಮೀಟ್ರ್, 4 hours 12 minutes ಆಗೈತಿ. ಯಾವಾಗ ಮುಟ್ತೇವೋ ಏನು, ಬರೀ ರೋಡ್ ಕನ್ಸ್ಟ್ರಕ್ಷನ್ದಾಗ ಐತಿ. ಅಪ್ಪೋ, ಏನು ದೊಡ್ಡ ರೋಡ್ ಕನ್ಸ್ಟ್ರಕ್ಷನ್ ಆಗತ್ತಿದೆ ಜೋಧ್ಪುರಿಂದ ಜೈಪುರ್. ಆಗಳೇ ಒಂದು ಸರ್ವಿಸ್ ರೋಡ್ ತೊಗೊಳೋ ಬದಲಿ ಒಂದು ಹೈವೇ ತೊಗೊಂಡ್ಬಿಟ್ಟೇವಿ. ಅಯ್ಯೋ, ಸಿಗ್ನಲ್ ಬಿದ್ದು ಸಾಕಾಗ್ಬಿಡೈತಿ. ಎಲ್ಲ ಬರೀ ಟ್ರಕ್ ಅದಾವು. ರೈಟ್ ಐತೆನಾ 50 ಮೀಟ್ರ್ ಹೋಗೋದು ಇದು ಹೋಗುತ್ತೆ ಮುಂದೆ. ಅಲ್ಲ, ಆ ಕಡೆ ಹೋಗೋದೈತೇನ? ಇಲ್ಲ, ಆ ಕಡೆ ರೈಟ್ ಹೋಗೋಂಗಿಲ್ಲ. ಅಪ್ಪೋ, ಒಜ್ಜಾಗೆ ಬಿಟ್ಟು ಒಳ್ಳಿಂದ ಇಲ್ಲೇ ಅಡ್ಡಾಡತ್ತೇವಪ್ಪ. ಒಂದು ಅರ್ಧ ತಾಸು ಆಯ್ತು, 1 ಕಿಲೋಮೀಟ್ರ್ ಹೋಗಿಲ್ಲ. ರಾಜಸ್ಥಾನದಾಗ ಸಿಗ್ನಲ್ದಾಗ ನಿಂತಾರ. ಬಾ ರಾಜಸ್ಥಾನದಾಗ ಜೈಪುರದಾಗ ಸಿಗ್ನಲ್ದಾಗ ನಿಂತಾಗ ಇಡೀ ರಾಜಸ್ಥಾನದಾಗ ನಾವು ಸಿಗ್ನಲ್ಲ ನೋಡಿದ್ದಿಲ್ಲ. ಜೈಪುರದಾಗ ಈ ಪರಿ ಫಾಲೋಯಿಂಗ. ಅದು ಒಂದೊಂದು ಸಿಗ್ನಲ್ 150 ಸೆಕೆಂಡ್ ಹಂಗೆ 100 ಜನ ನಿಂತಾರೆ. ಮತ್ತು ಬಿಡೋದಷ್ಟೇ 30 ಸೆಕೆಂಡ್ ಮ್ಯಾಕ್ಸಿಮಮ್. ಹೆಲ್ಮೆಟ್ ಕಂಪಲ್ಸರಿ, ಸೀಟ್ ಬೆಲ್ಟ್ ಕಂಪಲ್ಸರಿ, ಎಲ್ಲ ಕಂಪಲ್ಸರಿ ಇಲ್ಲಿ. ಮತ್ತು ಇಡೀ ರಾಜಸ್ಥಾನದಾಗ ಎಲ್ಲಿಲ್ಲ. ಅವು ಅಷ್ಟೇ, ಏನು ಮಾಡೋಕೆ ಬರಲಿಲ್ಲ. ಇಲ್ಲಿ ಕ್ಯಾಮ್ರಾ ಅದು ಎಲ್ಲಿ ಇಲ್ಲ. ಮತ್ತು ಎಲ್ಲಿ ಎಷ್ಟಾಕತ್ತಾರ ಜನ? ಪೊಲೀಸಾರ ಇಲ್ಲ. ಫುಲ್ ಜೈಪುರ್ ತುಂಬ ಆಲ್ಮೋಸ್ಟ್ ಜೈಪುರದಾಗ ಒಂದು 10 ಕಿಲೋಮೀಟ್ರ್ ಹೊಡೆದ್ವಿ. ಈಗ ಹೊಂಟ್ರಲ್ಲ ಮತ್ತು ಇವರು ಇಲ್ಲ, ಆ ಕಡೆ ಗ್ರೀನ್ ಬಿಟ್ಟೈತೆ. ಇವರ ಫ್ರೆಂಡಿಂದ ಅವ್ರದ್ದು ಇದು ಕ್ಲಿನಿಕ್ ಕಮರ್ಷಿಯಲ್ ಬಿಲ್ಡಿಂಗ್ ಕೊಂಡ್ಕೊಂಡ್ರೆ ಅಂತ ಹೊಸದಾಗಿ. ಹಾಂ ಸರ್, ಓಕೆ. हाय सर, मंजुनाथ, कैसे हो आप? ठीक. ठंड ज़्यादा है जयपुर में? हाँ, ಹಗರಕ್ಕೆ ಇಲ್ಲೇ ಇಟ್ವಿ ಮ್ಯಾಗ ರೂಮ್ದಾಗ. ಮ್ಯಾಗ ರೂಫ್ ರೂಮ್ ಐತಿ. ರೂಫ್ ಟಾಪ್ ಏನೈತಲ್ಲ ಅಲ್ಲಿ ಸಪ್ರೇಟ್ ಅವ್ರದ್ದು ಪೆಂಟ್ ಹೌಸ್ ಟೈಪ್. ಪೆಂಟ್ ಹೌಸ್ ಟೈಪ್ ಮಾಡ್ಕೊಂಡ್ರೆ ನಾ ಹೋಗಿರ್ತೀನಿ. ನೀವು ಹೋಗಿ ಫೋನ್ ಹಚ್ಚ, ಅವೆಲ್ಲ ಕಟ್ಕೊಂಡೋಗು. ನಾನು ರಾಯಲ್ ಎನ್ಫೀಲ್ಡ್ ಶೋರೂಮ್ ಹೋಗಿ ಫಸ್ಟ್ ಗಾಡಿ ಸರ್ವಿಸ್ ತೊಗೋತಾರೋ ಏನು ಮಾಡ್ತಾರೋ ಅಂತ ಕೇಳಿ ಗಾಡಿ ಕೊಡ್ಬೇಕಂದು ಮಾಡೀನಿ. ಕೊಟ್ಟರೆ ಆಯಿಲ್ ಚೇಂಜ್ ಆಗ್ಬಿಟ್ರೆ ಬೆಸ್ಟಿನ ನೋಡುಮಂತ ಬಂದ್ವಿ. ತೋರಿನಿಂದ ಕ್ಯಾಚ್ ಹಿಡಿ ಹೆಲ್ಮೆಟ್. ಟಿಸ್ಕೆ ಅವು ಫೋನ್ ಈಗ ಗಾಡಿ ಕೊಟ್ರೆ ಗಾಡಿ ಆಯಿಲ್ ಗೀಲೆಲ್ಲ ಚೇಂಜ್ ಮಾಡಿ ಗಾಡಿ ವಾಶ್ ಮಾಡಿದೆ. ಫಸ್ಟ್ ಮೇನ್ ಇಂಪಾರ್ಟೆಂಟ್ ವಾಷಿಂಗ್ ಇತ್ತು. ವಾಷಿಂಗ್ ಆತ, ಆಯಿಲ್ ಚೇಂಜ್ ಆಗಿ ಇವತ್ತೇನು ಕೆಲಸ ಆಗಲಿಲ್ಲ ಜೈಪುರದಾಗ. ನಾಳೆಯಿಂದ ಜೈಪುರ ಎಕ್ಸ್ಪ್ಲೋರ್ ಮಾಡೋಮಂತ. ಇವತ್ತು ನೈಟ್ ರೆಸ್ಟ್ ಮಾಡೋಮು, ನಾಳೆಯಿಂದ ಜೈಪುರ ಎಕ್ಸ್ಪ್ಲೋರ್ ಮಾಡೋಮಂತ. ಬರ್ರಿ ಹೋಗೋಣ. ಗುಡ್ ಮಾರ್ನಿಂಗ್ ಫ್ರಮ್ ಜೈಪುರ್. ಇವತ್ತು ಜೈಪುರ ಎಕ್ಸ್ಪ್ಲೋರ್ ಮಾಡೋಕೆ ಹೋಗೋಣಂತ. ಗಾಡಿ ತೆಗೆದ ನಾಷ್ಟ ಇನ್ನೂ ಮಾಡಿಲ್ಲ. ನಾಷ್ಟ ಮಾಡಿ ಇವತ್ತು ಪೂರ ಕಂಪ್ಲೀಟಾಗಿ ಜೈಪುರ್ ನೋಡೋಮಂತ. ಒಂದು ನಿಮಿಷ, ನೀವೇನಲ್ಲಿ ಮ್ಯಾಗ್ ನೋಡತ್ತೀರಿ ಅದು ಅಂಬರ್ ಪ್ಯಾಲೇಸ್, ಅಂಬರ್ ಫೋರ್ಟ್ ಜೈಪುರ್. ಇಲ್ಲಿ ಸ್ಪೆಷಲ್ ಏನಂತಂದ್ರೆ ಎಲಿಫೆಂಟ್ ರೈಡ್ ಸಿಗುತ್ತೆ. ಎಲ್ಲ ಕಡೆ ಕ್ಯಾಮಲ್ ರೈಡ್, ಹಾರ್ಸ್ ರೈಡ್ ಐತಂದ್ರೆ ಇಲ್ಲಿ ಎಲಿಫೆಂಟ್ ರೈಡ್ ಸಿಗುತ್ತೆ. ಎಷ್ಟು ದೊಡ್ಡದಾಗೈತೆ ನೋಡ್ರಿ ಫೋರ್ಟ್ ಅದು. ಕೆಳಗೆ ಲೇಕ್, ಮ್ಯಾಗ್ ಫೋರ್ಟ್ ಮಸ್ತ್. ಅಲ್ಲೇ ಹೋಗ್ಬೇಕು ನಾವೀಗ. ಅಲ್ಲೇ ಹೋಗೋಣ ಬನ್ನಿ. ಈಗ ಫೋರ್ಟ್ ಒಳಗೆ ಹೊಂಟಿವಿ. ಇಲ್ಲಿ ಸ್ವಲ್ಪ ಗಾಡಿ ಬಿಡ್ತಾರೆ, ನಡ್ಕೊಂಡು ಹೋದ್ರೆ ಭಾಳ ಐತಿ. ಅದಕ್ಕೆ ಗಾಡಿನ ಒಂದು ಸೈಡಿಂದ ಒಂದು ರಾಸ್ತಾ ಐತಂತ.
ಇವ್ರು ಹೊಂಟ್ರ ಐತೋ ಎಲ್ಲ ಗೊತ್ತಿಲ್ಲ, ಹೇಳಿದಕ್ಕೆ ಇವರಿಂದ ಹೊಂಟೆ ನಾನು. ಐತೆ ರಾಸ್ತೆ, ಬಟ್ ನೋಡಿ ಹೊಂಟೈತಿಲ್ಲ, ಫೋರ್ಟ್ ಸ್ಟಾರ್ಟ್ ಆಗ್ತಲ್ಲ. ಬಟ್ ಬ್ಯೂಟಿಫುಲ್ ಇದೆ ಫೋರ್ಟ್ ಮಾತ್ರ, ಮಸ್ತ್ ಐತೆ ಭಾಳ. ಟ್ರಾಫಿಕ್ ಮಾತ್ರ ಹೆವಿ ಐತಿ, ಮಧ್ಯಾಹ್ನದ್ರೂ ಟ್ರಾಫಿಕ್ ಹೆವಿ ಐತಿ ನೋಡಲ್ದ. ಬಾ ಬೈಕ್ ನೀವು ಹಿಡಂಗಿಲ್ಲ, ನಾವು ಅವರ ಮ್ಯಾಗ ಹತ್ಕೊಂಡೇವೆ. ಇಲ್ಲೇ ಗಾಡಿಯಲ್ಲೇ ಪಾರ್ಕ್ ಮಾಡಿ ಮ್ಯಾಗ ಸ್ವಲ್ಪ ಹತ್ಕೊಂಡು ಹೋಗ್ಬೇಕಿದೆ. ಪ್ಯಾಲೇಸ್ ಫೋರ್ಟ್ ಬೇರೆ, ಪ್ಯಾಲೇಸ್ ಬೇರೆ, ಹೆಚ್ಚು ಕಡಿಮೆ ಮ್ಯಾಗ ಕೆಳಗದಾವ. ನಡ್ಕೊಂಬಂದ್ರೆ ಭಾಳ ದೊಡ್ಡೈತಿ. ಗಾಡಿ ಮೇಲೆ ಬಂದ್ರೆ ಟ್ರಾಫಿಕ್ ಭಾಳ ಇರುತ್ತೆ, ಅದು ಬಿಟ್ಟು ಮತ್ತೇನು ಎಕ್ಸ್ಟ್ರಾ ಇರಂಗಿಲ್ಲ. ಹೋಗುಮಂತ ಫೋರ್ಟ್ ಕಾಣತೈತಿ ಹಗರ್ಕ, ಬರ್ರಿ ಹೋಗೋಣ. ಇವತ್ತು ನಾವು ಬಂದೇವಿ 16ನೇ ಶತಮಾನದಾಗ ಕಟ್ಟಿರೋ ಆಮೇರ್ ಫೋರ್ಟ್ ಒಳಗೆ. ಈ ಆಮೇರ್ ಫೋರ್ಟ್ ಯಾರು ಕಟ್ಟ್ಯಾರ ಅಂತಂದ್ರೆ ರಾಜಾ ಮಾನ್ ಸಿಂಗ್ 1 ಅನ್ನೋರು ಇದನ್ನ ಆಮೇರ್ ಫೋರ್ಟನ್ನು ಕಟ್ಟ್ಯಾರ. ರಾಜಾ ಮಾನ್ ಸಿಂಗ್ 1 ಯಾರು ಅಂತಂತಂದ್ರೆ ಇವರು ಅಕ್ಬರ್ ಮಹಾರಾಜರವರ ನವರತ್ನಗಳದಾಗ ಒಬ್ಬರು. ಬ್ಯೂಟಿಫುಲ್ಲಾಗಿ ಆರ್ಕಿಟೆಕ್ಚರ್ ಕಟ್ಟಾರಿಲ್ಲ. ಪ್ರತಿಯೊಂದು ಕಣಗಳು, ಪ್ರತಿಯೊಂದು ಕೆತ್ತನೆ, ಪ್ರತಿಯೊಂದು ಮೂರ್ತಿದಾಗೂ ಒಂದು ಡೆಫಿನೇಷನ್ ತೋರಿದ್ರಾಗ ನೀವು ನೋಡ್ಬೋದು. ಯಾವುದೇ ಒಂದು ಫೋರ್ಟ್ ಎಷ್ಟು ಪ್ರೊಟೆಕ್ಷನ್ ಆಗಿರುತ್ತೆ ಅಂದ್ರೆ ಇದು ಅಷ್ಟು ಹೈಟ್ದಾಗ ಮಾಡ್ಯಾರಿದ್ನ. ನೀವೇನು ನೋಡತ್ತೀರಿ, ಇದು ಕೇಸರ್ ಬೆಳೆಸೋಕ್ಕೋಸ್ಕರ ರಾಜ ಹಿಂಗೆ ನಡಕ್ಕೆ ಕಟ್ಟಿ, ಯಾಕಂದ್ರೆ ಕೇಸರ್ ಬರೀ ತಂಪು ಜಾಗದಾಗ ಬೆಳಿತದೆ ಅಂತೇಳಿ, ತಂಪಿರಲಿ ಅಂತ ಹೇಳಿ ಹಂಗೆ ಕಟ್ಟಿರ್ತಾನೆ ರಾಜ. ನಾವು ಇದು ಫೋರ್ಟ್ದಾಗ ಏನು ನೋಡ್ಬೋದು ಅಂದ್ರೆ ಒಂದು ಸ್ಪೆಷಲಾಗಿ ವೆಂಟಿಲೇಷನ್ ಸಿಸ್ಟಮ್ ನೋಡ್ಬೋದು. ಜಾಸ್ತಿ ಶೆಕಿಗೆ ಆಗಬಾರ್ದು ಅಂತ ಹೇಳಿ ಇಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ವೆಂಟಿಲೇಷನ್ ಸಿಸ್ಟಮ್ ಐತಿ ಇಲ್ಲಿ. ಅವಾಗಿನ ಕಾಲದ ಆರ್ಕಿಟೆಕ್ಚರ್ ಇಷ್ಟು ಅದ್ಭುತವಾಗಿತ್ತು. ಸ್ಪೆಷಲ್ ರೂಮ್ಸ್ ಇರ್ತಿದ್ವು, ಎಲ್ಲಿ ತಂಪು ಗಾಳಿ ಬರ್ತಿತ್ತು. ಸ್ಪೆಷಲ್ಲಾಗಿ ವೆಂಟಿಲೇಷನ್ ಸಿಸ್ಟಮ್ ಪ್ರೊವೈಡ್ ಮಾಡ್ತಿದ್ರು, ಚಾನಲ್ಸ್ ಇರ್ತಿದ್ರು, ಡಿಸೈನೇ ಬೇರೆ ಥರ ಮಾಡ್ತಿದ್ರು ಇವನ್ನೆಲ್ಲ. ಸೊ ಅವಾಗಿಂದ ಇಂಜಿನಿಯರಿಂಗ್ ನಾವು ನೋಡಿದ್ರೆ ಆ್ಯಕ್ಚುಲಿ ಹ್ಯಾಟ್ಸ್ ಆಫ್ ಹೇಳ್ಬೇಕು, ಅಂಥ ನೆಕ್ಸ್ಟ್ ಲೆವೆಲ್ ಇಂಜಿನಿಯರಿಂಗ್ ಮಾಡ್ತಿದ್ರು. ಇದು ನಾವೇನು ಹೊಂಟೇವಿ ಈಗ, ಇದು ಸುರಂಗ ರಾಸ್ತಾ, ಸುರಂಗ ಮಾರ್ಗ ಜೈಗಢ್ ಫೋರ್ಟ್ ಅಂತಂದು ಐತಿ. ಜೈಗಢ್ ಫೋರ್ಟಿಗೆ ಹೋಗಿ ಇದು ಅಟ್ಯಾಚ್ ಆಗುತ್ತೆ, ಅಲ್ಲಿ ಹೋಗಿ ಓಪನ್ ಆಗುತ್ತದೆ. ಇಲ್ಲಿಂದ ಹಾಸಿ ಏನಾದರೂ ಯುದ್ಧ ಆದಾಗ ರಾಣಿಯರ ಅಥವಾ ಆಗಲಿ ಯಾರನ್ನ ನಾವು ಸಹಾಯ ಮಾಡ್ಬೇಕಂದ್ರೆ ಈ ರೂಟಿಂದ ಹಾಕಿ ಕಳಿಸಿ ಒಂದು ಜೈಗಢ್ ಫೋರ್ಟಿಗೆ ಕಳಿಸ್ಬೇಕು. ಜಸ್ಟ್ ಫೋರ್ಟ್ ಮುಗಿಸ್ಕೊಂಡು ಹೊಂಟೇವಿ. ಹೆವಿ ರಶ್, ಭಾಳ ಜನ ಇರ್ತಾರೆ. ಇಷ್ಟು ಏನು ಹಾಳು ಬಿದ್ದೈತೆ ನೋಡ್ರಿ. ಅದು ಇನ್ನು ಸ್ಟೋರೇಜ್ ಪ್ಲೇಸ್ ಇರ್ತಾರೆ ಎದುರ್ತಾರೆ ಇವರು. ನೋಡ್ಕೊಂಬಂದ್ವಿ, ಅದ್ರ ಹಿಸ್ಟ್ರಿ ಸ್ವಲ್ಪ ತಿಳ್ಕೊಂಡ್ವಿ. ಬಟ್ ಭಾಳ ದೊಡ್ಡದೈತಿ. ಹೇಳ್ಕೊಳಪಟ್ಟಂಗೆ ಚಿತ್ತೋಡ್ಗಢಕ್ಕಿಂತ ಅಥವಾ ಮೆಹರಾನ್ಗಢಕ್ಕಿಂತ ಅಷ್ಟೇ ದೊಡ್ಡದೇನಿಲ್ಲ. ಇದು ಆ್ಯಕ್ಚುಲಿ ಮುಘಲಿಯನ್ನ ಮತ್ತು ರಾಜಪೂತನ ಆರ್ಕಿಟೆಕ್ಚರ್ ಮಿಕ್ಸ್ ಐತಿ. ಒಳಗಡೆ ಎಲ್ಲ ಪರ್ಲ್ಸ್ ಸ್ಟೋನ್ಸ್ ಎಲ್ಲ ತೊಗೊಂಡು ಹೋಗ್ಬಿಟ್ರೆ, ಕಳು ಮಾಡ್ರ. ಅವಾಗಿಂದ ಕಳು ಮಾಡಿದ ಆದ್ಮ್ಯಾಗ ನಮ್ಮೂರು ಕಳು ಮಾಡ್ರ ಟೂರಿಸ್ಟ್ ಅವನ್ನೆಲ್ಲ. ಹಾಗಾಗಿ ಅಂಥದ್ದೇನು ಇದು ಇಲ್ಲ. ಇದು ಇಲ್ಲಿ ವಿಷಯ ಅಂಬರ್ ಪ್ಯಾಲೇಸ್. ನೆಕ್ಸ್ಟ್ ಡೆಸ್ಟಿನೇಷನ್ ಹೋಗೋಣಂತ ಬರ್ರಿ. ನಾಗಢ್ ಫೋರ್ಟ್ ಮುಗಿಸ್ಕೊಂಬಂದ್ವಿ. ಬ್ಯೂಟಿಫುಲ್ ರೋಡ್ ಐತಿದ್ದಾವೆ. ಆ್ಯಕ್ಚುಲಿ ನಾಗಢ್ ಫೋರ್ಟ್ ಹಿಲ್ ಮ್ಯಾಗ್ ಐತಿ. ಸೊ ನಮ್ದು ಸೇಮ್ ಬಿಹಾರ್ ಹಿಲ್ಸ್ ಹೋಗ್ಬೇಕಾರೆ, ನಂದಿ ಹಿಲ್ಸ್ ಹೋಗ್ಬೇಕಾರೆ ಏನು ಸೀನಿಕ್ ವ್ಯೂ ಬರುತ್ತೆ, ಇಲ್ಲೂ ಸೇಮ್ ಸೀನಿಕ್ ವ್ಯೂ ಬರುತ್ತೆ. ಅದೇ ಟೈಪ್ ಸೇಮ್ ಐತಿ. ನೆಕ್ಸ್ಟ್ ಡೆಸ್ಟಿನೇಷನ್ ಹೋಗುಮಂತ. ಥಂಡಿ ಅಂತರೂ ಭಾಳನೇ ಐತಿ ಇಲ್ಲಿ. ಇಷ್ಟು ಸಾಲಂಗಿಲ್ಲ, ಸ್ವೆಟರ್ ಥರ್ಮಲ್ ಸಾಲಂಗಿಲ್ಲ, ಇನ್ನೂ ಜಾಸ್ತಿನೇ ಬೇಕಾಗತ್ತೆ. ಕೈ ಎಲ್ಲ ತಂಪಿಡಾಕ್ಬಿಟ್ಟವು. ಓಕೆ ಇಲ್ಲಿ ನೆಕ್ಸ್ಟ್ ಡೆಸ್ಟಿನೇಷನ್ ಹೋಗೋಣಂತ. ಊಟ ಲೈಟಾಗಿ ಮ್ಯಾಗಿ ಆಗೈತಿ. ಮ್ಯಾಗಿ ಬಿಟ್ಟು ಮತ್ತೇನಾಗಿಲ್ಲ. ಇಲ್ಲಿ ಮ್ಯಾಗಿ ಮಾಡತ್ತಿದ್ರೆ ಚಲೋ ಆಗತ್ತೆ, ಎನ್ವೈರ್ಮೆಂಟಿಗೆ. ಅದೇ ಗೊತ್ತಲ್ಲ ಏನಿದ್ರು ಮ್ಯಾಗಿನ ಅಂತಂದು ಹೇಳಿ ಮ್ಯಾಗಿನ ತಿಂದ್ವಿ. ತಿಂದು ಈಗ ಹೋಗುಮಂತ ನೆಕ್ಸ್ಟ್ ಸ್ಟೇಷನ್ಗೆ ಬರ್ರಿ ಹೋಗುಮಂತ. ಚಂದ ಇತ್ತು, ಚಂದ ಮೇಂಟೈನ್ ಮಾಡ್ಯಾರ. ಹೋಗ್ರಿ 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 ಹೋಗ್ರಿ. ಈಗ ನಾವು ನೆಕ್ಸ್ಟ್ ಹೋಗೋನು ಜಲ್ ಮಹಲ್. ಜಲ್ ಮಹಲ್ ಅಂತಂದ್ರೆ ಸುತ್ತಲೂ ಇದು ಐತಿ, ನೀರು ಐತಿ, ನಡಕ್ಕೆ ಮಾನ್ಯುಮೆಂಟ್ ಐತಿ. ಅಲ್ಲಿ ನೋಡಕ್ಕೆ ಹೋಗುಮಂತ. ಇಲ್ಲೇ ಬಂತು ಆಲ್ಮೋಸ್ಟ್ ಜಲ್ ಮಹಲ್. ಇಲ್ಲೇ छोले ಕುಲ್ಚೆ, ಪಾನಿಪುರಿ, ಸೇವ್ಪುರಿ, ಬಟೋರೆ ಏನೇ ಅದಾವೆ ತಿನ್ನತ್ತೀವಿ. ಮಧ್ಯಾಹ್ನ ಊಟ ಇದ್ರಾಗ ಸಪ್ತಾಯ ಸಮಾಪ್ತ. ಚಲೋ ಇದ್ದಂಗೆ ಐತಿ. ಭಾಳ ಇದೈತಿ, ಭಾಳ ಜನ ತಿನ್ನತ್ತಾರೆ. ನಾವು ಇಲ್ಲೇ ತಿನ್ಬಿಡ್ಬೋದು.
ಹಿಂದೆ ನೋಡತ್ತೀರಿ ಇದು ಜಲ್ ಮಹಲ್ ಅಂಥೇಳಿ. ಇದು ಎಲ್ಲ ಸುತ್ತಲೂ ನೀರು ನಡಕ್ಕೆ ಜಲ್ ಮಹಲ್ ಅಂತೈತಿ. ಬ್ಯಾಸಿಗೆ ಕಾಲದಾಗ ತಂಪಿರ್ಲಿ ಅಂಥೇಳಿ ಅಲ್ಲಿ ಒಂಥರ ರೂಮ್ ಥರ ಮಾಡ್ಕೊಂಡಿರ್ತಾರೆ ರಾಜರು. ನಿಮ್ಗೆ ಇಲ್ಲಿಂದ ಒಂದು 500 ಮೀಟ್ರ್ ಆ ಸೈಡ್ ರೂಮ್ಸ್ ಅವೈಲೇಬಲ್ ಇರ್ತಾವೆ, ಬಟ್ ಭಾಳ ಕಾಸ್ಟ್ಲಿ ಇರ್ತಾವೆ. ಇದು ಹಂಗೆ ಮಾಡಿ ಜಲ್ ಮಹಲ್. ಇದೇನು ಅಲ್ಲಿ ಮಟ್ಟ ಹೋಗೋಕೆ ಇದು ಯಾವ ಬೋಟು ಇಲ್ಲ, ಏನೂ ಇಲ್ಲ. ಇದು ಹೊರಗಡೆಯಿಂದ ನೋಡೋದಿದೆ, ಸ್ಟ್ರೀಟಿಂದ ನೋಡ್ಬೋದು. ಅದು ಬಿಟ್ಟು ಮತ್ತೇನಿಲ್ಲ. ಎಲ್ಲ ಕಡೆ ಪಾರಿವಾಳಗಳು ಕಾವು ನಡೆಯತ್ತಾವು. ಓಕೆ, ಈ ಡೆಸ್ಟಿನೇಷನ್ ಮುಗಿಸಿ ನೆಕ್ಸ್ಟ್ ಡೆಸ್ಟಿನೇಷನ್ ಹೋಗೋಣ ಅಂತ ಬರೋಣ. ನೆಕ್ಸ್ಟ್ ಮಾಡೋದು ನಾವು ಎಂಡ್ ಮಾಡುವಂತ. ನಾಳೆ ಬೆಳಗ್ಗೆ ಬಂದು ಮತ್ತೆ ವಾಪಸ್ ಎಕ್ಸ್ಪ್ಲೋರ್ ಮಾಡುವಂತ. ಇವತ್ತು ದರ್ಶನ್ ವಾಪಸ್ ಹೊಂಟಾನ. ಅವನದು ಬಸ್ ಐತಿ ಜೈಪುರ್ ಟು ಕೊಲ್ಲಾಪುರ. ಅರ್ಜೆಂಟ್ ಕೆಲಸ ಬಂದೈತೆ ಅವನು. ಸೊ ನಮ್ಮ ಜೊತೆ ಡಿಸ್ಕಂಟಿನ್ಯೂ ಮಾಡೋದನ್ನ. ಅವ್ನಿಗೆ ಇವತ್ತು ಬಸ್ ಹತ್ತಿಸ್ಬೇಕು. ಬಸ್ ಹಚ್ಚಿದ್ರೆ ವಾಪಸ್ ಕೊಲ್ಲಾಪುರಕ್ಕೆ ನಾವು ಮತ್ತೆ ವಾಪಸ್ ರಾಜಸ್ಥಾನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಜೈಪುರ ಆ್ಯಕ್ಚುಲಿ ಇವತ್ತು ಹವಾ ಮಹಲ್, ಸಿಟಿ ಪ್ಯಾಲೇಸ್ ಎಲ್ಲ ಆಗ್ತಿದ್ವು. ಟೈಮ್ ಈಗ 5 ಗಂಟೆ ಆಗೈತಿ. ಬಟ್ ಅವ್ನು ಹೋಗ್ಬೇಕಲ್ಲ, ಅವನದು 7 o'clock ಬಸ್ ಐತಿ. ಹೋಗಿ ಪ್ಯಾಕಿಂಗ್ ಎಲ್ಲ ಮಾಡೋ ಇರ್ತಾವೆ. ಸೊ ಅದು ಮಾಡಿಸಿ ಅವ್ನು ಕಳಿಸ್ಬಿಟ್ರೆ ಆತಂತಂದು. ಈಗೆಲ್ಲ ಅರ್ಧ ಆಗ್ಬಿಡ್ತೈತೆ, ಒಳಗೆ ಹೋಗೋದಿರ್ತಾವೆ ಎಲ್ಲ. ಅದ್ರ ಸಮಾನ ನಾಳೆ ಬಂದು ವಾಪಸ್ ಕಂಟಿನ್ಯೂ ಮಾಡೋಮಂತ. ಜೈಪುರ ಎಕ್ಸ್ಪ್ಲೋರ್ ಮಾಡೋಮಂತ. ಇನ್ನೊಂದು 4-5 ಪ್ಲೇಸ್ ಅದಾವು ನಾಳೆ ಎಕ್ಸ್ಪ್ಲೋರ್ ಮಾಡೋಮಂತ. ಈಗ ಸದ್ಯಕ್ಕೆ ರೂಮಿಗೆ ಹೋಗಿ ಒಂದು ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿ ಕಳಿಸ್ಬಿಡಮಂತ. ನೋಡ್ರಿ, ಏನು ಅಂಗಡಿಗಳೆಲ್ಲ ನೋಡತ್ತಿರಲ್ಲ, ಇವೆಲ್ಲ ಮೇ ಬಿ ರಿಜಿಸ್ಟರ್ಡ್ ಅಂಗಡಿಗಳು ಅನ್ಸುತ್ತೆ ಗೌರ್ಮೆಂಟ್ ಕಡೆಯಿಂದ. ಯಾಕಂದ್ರೆ ಅಂಗಡಿ ನಂಬರ್ ಹಾಕ್ಯಾರಲ್ಲಿ 334. ಆಮೇಲೆ ಆ ಕಲರ್ ಬಿಟ್ಟು ಡಿಸ್ಪ್ಲೇ ಬೋರ್ಡದು ಯಾರೂ ಹಾಕಿಲ್ಲ. ಎಲ್ಲರೂ ಬೇಕಾದ್ರೆ ನೋಡ್ರಲ್ಲಿ ಅಂಗಡಿ ಹೆಸರು ಹಾಕಿ ನಂಬರ್ಗಳು ಹಾಕ್ಯಾರ. ಈ ಕಡೆ 48, ಈ ಕಡೆ 340. ಈ ಟೈಪ ಬಂದಿದ್ದಿಲ್ಲಲ್ಲ ಯಾರ್ದು. ನಮ್ಮ ಗೊತ್ತೇ ನಾ ಕಲರ್ ಹಾಕಿದ್ನೆ, ನಾನು 3D ಹಾಕಿದ್ನೆ, 2D ಹಾಕಿದ್ನೆ, ಆ ಟೈಪ್ ಇಲ್ಲ. ಎಲ್ಲರದು ಕಂಪ್ಲೀಟ್ ಸಿಂಗಲ್. ಹಿಂಗೆ ಸೇಮ್ ಅಯೋಧ್ಯೆದಾಗ ನಡೆಯತೈತಿ. ಅಯೋಧ್ಯೆದಾಗ ರೈಟ್ ಲೆಫ್ಟ್ದಾಗ. ಬಟ್ ಅವರಲ್ಲಿ ಡಿಸ್ಪ್ಲೇ ಬೋರ್ಡ್ ಹಾಕೊಳತ್ತಾರ. ಬಟ್ ಕಂಪಲ್ಸರಿ ಅವ್ರದ್ದು ಒಂದೇ ಥೀಮ್ದಾಗ ಮಾಡ್ಬೇಕಂತೈತಿ ಅಯೋಧ್ಯೆದಾಗ. ಇಲ್ಲೂ ಹಂಗೈತಿ ನೋಡ್ರಿ. ಬಟ್ ಇದು ಭಾಳ ಹಳೆಯವೆಲ್ಲ ಇದು. ಓ ಮಲಕ ಆರಾಮು. ಬಟ್ ನಿನಗೊಬ್ಬಂಗೆ ಬಿಟ್ಟೇನೆ ಎಲ್ಲರೂ ಬಂದುಬಿಡ್ತಾರೆ. ಈಗ ನಾನು ಅದಕ್ಕೆ ನಿನ್ನ ಬಾಜುನ ಬಂದುಬಿಡ್ತೀನಿ. ಜೈಪುರ್ ಪಿಂಕ್ ಸಿಟಿ ಸೇಮ್ ಬೆಂಗಳೂರದಂಗೆ ಐತಿ. ಹೆವಿ ಟ್ರಾಫಿಕ್. ಯಾವ ಒಂದು ಗಾಡಿನೂ ಸುದ್ದಿದ್ದು ಯಾವುದೂ ಗಾಡಿ ಇಲ್ಲ ಇಲ್ಲಿ. ಎಲ್ಲ ಗಾಡಿ ಹೆಟ್ಟಾಡಿ. ನಮ್ಮ ಕಡೆ ಸುದ್ದ ಇಟ್ಕೋತಾರೆ ಗಾಡಿ. ಇಲ್ಲೆಲ್ಲರೂ ತಿಕ್ಕಾಡಿ ಹೆಟ್ಟಾಡಿ ಎಲ್ಲ ಹಂಗದು. ಯಾರು ಗಾಡಿನೂ ಸುದ್ದಿಲ್ಲ ಇಲ್ಲಿ. ಅಸೆಂಬ್ಲಿ ಎಷ್ಟು ಈ ರೋಡ್ ಎಷ್ಟು ಚಂದ ಐತಿ ನೋಡ್ರಿ ಇದು. ವಾ 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 ವಾ. ಗುಡ್ ಮಾರ್ನಿಂಗ್ ಫ್ರಮ್ ಜೈಪುರ್. ಇವತ್ತು ಬಂದ ಥರ್ಡ್ ಡೇ ಇವತ್ತು ಜೈಪುರದಾಗ. ನಿನ್ನೆ ಸ್ವಲ್ಪ ಜೈಪುರ ಅಡ್ಯಾಡಿದ್ವಿ. ಇವತ್ತು ಇನ್ನೊಂದು ಸ್ವಲ್ಪ ಉಳಿದೈತಿ. ಮೇನ್ ಪ್ಲೇಸಸ್ ಉಳಿದೈತಿ. ಎಲ್ಲರ ಟೂರಿಸ್ಟ್ ಅಟ್ರಾಕ್ಷನ್ ಪ್ಲೇಸಸ್ ಉಳಿದಾವು. ಅದನ್ನೂ ಎಕ್ಸ್ಪ್ಲೋರ್ ಮಾಡೋಮಂತ. ಇವತ್ತು ನಾವು ಹೋಗ್ಬೇಕಾಗಿದ್ದ ಪಾಲಿ ಕಡೆ ಹೋಗ್ಬೇಕಾಗಿದ್ದೆ. ಇವತ್ತಿಲ್ಲಿ ಎಕ್ಸ್ಪ್ಲೋರ್ ಮಾಡ್ಕೊಂಡು ಆನ್ ದ ವೇ ಹೋಗ್ಬಿಡುವಂತ. ಈಗ ಬೆಳಗ್ಗೆ ಜಲ್ದಿ ಇದ್ದೀವಿ. ಜಲ್ದಿ ಎದ್ದು ಇವತ್ತು ಜೈಪುರ 4 ಪ್ಲೇಸ್ ಮುಗಿಸ್ಕೊಂಡು ಜಲ್ದಿ ಬಿಡಬೇಕು ಮಾಡಿದ್ವಿ. ಸೊ ಹೋಗೋಣ ಬನ್ನಿ. ಇವತ್ತು ನಾವು ಬಂದೇವಿ ಹವಾ ಮಹಲ್. ಹವಾ ಮಹಲ್ 1799ದಾಗ ಮಹಾರಾಜ ಸವಾಯ್ ಪ್ರತಾಪ್ ಸಿಂಗ್ ಅವರು ಕಟ್ಟಿಸಿದ್ದಾರೆ. ಇದ್ರ ಹಿಂದೆ ಆರ್ಕಿಟೆಕ್ಚರ್ ಪ್ಲ್ಯಾನಿಂಗ್ ಮಾಡಿಕೊಟ್ಟವ್ರು ಯಾರು ಅಂತಂದ್ರೆ ಲಾಲ್ ಚಂದ್ ಉಸ್ತದ್ ಅವರು ಮಹಾರಾಜ ಸವಾಯ್ ಪ್ರತಾಪ್ ಸಿಂಗಿಗೆ ಇದನ್ನ ಐಡಿಯಾ ಕೊಡ್ತಾರೆ. ಇದ್ರಾಗ ಮೇನ್ ಇಂಪಾರ್ಟೆಂಟ್ ಥಿಂಗ್ ನಾವು ಏನು ಇಟ್ಕೋಬೇಕಂತಂದ್ರೆ ಅವು ಏನು ಮಹಾಲ್ದ ಶೇಪ್ ಐತಲ್ಲ ಅದು ಕೃಷ್ಣಂದು ಕಿರೀಟದ ಶೇಪ್ದಾಗ ಮಾಡ್ಯಾರ. ಅದು ಪಿಂಕ್ ಸ್ಯಾಂಡ್ ಸ್ಟೋನ್ ಯೂಸ್ ಮಾಡಿಬಿಟ್ಟು ಮಾಡ್ಯಾರ. ಅವಾಗಿಂದ ನಮ್ಮ ಜೈಪುರಿಗೆ ಪಿಂಕ್ ಸಿಟಿ ಅಂತಂದು ಹೆಸರು ಬಂದೈತಿ. ಈ ಮಹಲ್ದಾಗ 953 ಸಣ್ಣ ಜರೋಕಾಸ್ ಅಂತಂದ್ರೆ ಕಿಟಕಿಗಳು ಅದಾವು. ಯೋಚನೆ ಮಾಡಿರಿ, 953 ಕಿಟಕಿಗಳು ಅಂತಂದ್ರೆ ಯಾವುದೇ ಸೀಸನ್ದಾಗ ಬಂದರೂ ಇಲ್ಲೇ ತಂಪು ಗಾಳಿ ಬೀಸೋದು ಖಂಡಿತ. ಅದು ಸಂಬಂಧ ಇದಕ್ಕೆ ಹವಾ ಪ್ಯಾಲೇಸ್ ಅಂತ ಕರೀತಾರೆ. ಇದ್ರ ಪ್ರಕಾರ ನಾವು ಹಿಸ್ಟ್ರಿ ನೋಡ್ಬೇಕಾದ್ರೆ ಇದನ್ನ ಯಾಕೆ ಕಟ್ಟಿದ್ರಪ್ಪ ಅಂತಂದ್ರೆ ಆ ಕಾಲದಾಗ ರಾಯಲ್ ಲೇಡೀಸಿಗೆ ಹೊರಗಡೆ ಬರೋ ಅವಕಾಶ ಇರೋಂಗಿಲ್ಲ. ಅವರು ಮಾರ್ಕೆಟ್ ಆಗಲಿ ಅಥವಾ ದೇವ್ರದ್ದು ಪ್ರೊಸೆಷನ್ಸ್ ಆಗಿರಲಿ, ಫೆಸ್ಟಿವಲ್ಸ್ ಆಗಲಿ ನೋಡ್ಬೋದು ಅಂತ ಹೇಳಿಬಿಟ್ಟು ಅವ್ರ ಕಿಟಕಿ ಥ್ರೂ ಇವರು ನೋಡ್ಬೋದು, ಆ ಕಡೆ ನೋಡಬಾರ್ದು ಅಂಥೇಳಿ ಕಂಫರ್ಟೇಬಲ್ ಆಗಿರುತ್ತೆ ಅಂಥೇಳಿ ಇದನ್ನ ಹವಾ ಮಹಲ್ ಕಟ್ಸಿರ್ತಾರೆ. ಇವಾಗ ಹವಾ ಮಹಲ್ ಬೆಳಗ್ಗೆ ಬಂದಾಗ ಅದ್ರನ್ನ ಸೂರ್ಯನ ಕಿರಣಗಳು ಬಿದ್ದಾಗ ಪಿಂಕ್ ಆಗಿ ಹೊಳಿತೈತಿ. ಆ ಪಿಂಕ್ ಸ್ಯಾಂಡ್ ಸ್ಟೋನ್ ಇಲ್ಲಿದ ನಂಬರ್ 1 ಸ್ಪಾಟ್ ಆಗೈತಿ. ಮಹಲ್ ಓಪನಿಂಗ್ ಟೈಮ್ 9:30. ನಾವಿಲ್ಲಿ 8ಕ್ಕೆ ಬಂದು ನಿಂತೀವಿ.
ಫೋಟೋ ಸಂಬಂಧ ಜಲ್ದಿ ಬಂದಿದ್ವಿ. ಹರೀಶ್ ಅವ್ರು ನಿಂತು ಫೋಟೋ ತೊಗೊಂಡ್ರೆ, ಚಸ್ಮಾ ಕೊಟ್ರೆ ಕಾಣವಲ್ ತೆಗೆದು ಬೆಳಗ್ಗೆ ನಂಗೂ ಕಾಣವಲ್ ತೆಗೆದ್ಬಿಡು. ತೊಗೊಂಡ್ವಿ. ಟಿಕೆಟ್ ಪ್ರೈಸ್ ಎಷ್ಟಪ್ಪ? 300 ರೂಪಾಯಿ ಒಬ್ಬರಿಗೆ. ಅದಕ್ಕೆ ಇಷ್ಟು ಪ್ರೀಮಿಯಮ್ ಟಿಕೆಟ್ಸ್ ಕೊಟ್ರೆ 300 ರೂಪಾಯಿ ಒಬ್ಬರಿಗೆ. ಆ್ಯಕ್ಚುಲಿ ಮ್ಯೂಸಿಯಮ್ ಐತಿ, ಒಳಗೆ ಗೈಡ್ಸ್ ಹೋದಾರಂತ. ಏನು ನನ್ನ ಪಿಂಕ್ ಕಾರ್ ಕರೀತು ನೋಡ್ರಿ, ಪಿಂಕ ಅಂತಂದ್ರೆ ಎಲ್ಲ ನೋಡಿದ್ವಿ. ಈಗ ಒಳಗೆ ಹೋಗಿ ನೋಡೋಮಂತ್ರಿ ಏನೈತೆ ಅಂತ. ಹೊರಗಡೆ ಒಂದು ಫೋಟೋ ತೊಗೊಂಡು ಭಾಳ ಬ್ಯೂಟಿಫುಲ್ ಆಗೈತಿ ಪ್ಯಾಲೇಸ್. ಈಗ ಎಂಟ್ರೆನ್ಸ್ ಇದ್ದಂಗೆ ಐತಿ, ನೋಡ್ಕೊಂಡು ಮುಂದೆ ಹೋಗೋಮಂತ. ನಾವು ಒಳಗೆ ಹೋಗಿ ಬಂದ್ವಿ. ಅಲ್ಲೇ ಎಂಟ್ರಿ ಒಳಗೆ ವಿಡಿಯೋ ಫೋಟೋಗ್ರಫಿ ಅಲಾವಿಲ್ಲ. ಬಟ್ ಅಲ್ಲಿ ಒಳಗೆ ಏನೈತದ ಅಂದ್ರೆ ಒರಿಜಿನಲ್ ರಾಜ ಅವ್ರು ಯೂಸ್ ಮಾಡಿದ್ದ ಪೋಲೋ ಬ್ಯಾಟ್ಸ್, ಜೈಪುರ್ ಪೋಲೋ ಅಂದ್ರೆ ಕುದುರೆ ಮ್ಯಾಗಿಂದ ಗೋಲ್ಫ್ ಆಡೋದು ಅದು. ಆಮೇಲೆ ಅವ್ರು ಹಾಕೊಂಡಿದ್ದು ಯಾವ ಡ್ರೆಸ್ ಹಾಕೋತಿದ್ರು, ಅವ್ರ ಶೂಸು, ಅವರು ಬಟ್ಟೆ, ಆಮೇಲೆ ಶಾಲ್, ಕಾರ್ಪೆಟ್ಸ್ ಅವೆಲ್ಲ ಒರಿಜಿನಲ್ ಅಂತಂದು ಹೇಳಿ ಇಟ್ಟರಲ್ಲಿ ಒಳಗೆ. ಅದಕ್ಕೆ ಮೇ ಬಿ ಒರಿಜಿನಲ್ ಸಂಬಂಧ ಏನೋ ವಿಡಿಯೋಗ್ರಫಿ ಎಲ್ಲ ಇದ್ರಲ್ಲಿ ಕಾಣುತ್ತೆ. ಬಟ್ ಭಾಳ ಬ್ಯೂಟಿಫುಲ್ ಆಗಿದ್ದು. ಒಳಗೆ ಅವು ನೋಡ್ಕೊಂಬಂದ್ವಿ. ಸೊ ಈಗ ನೆಕ್ಸ್ಟ್ ಇಲ್ಲಿ ಭಾಳಷ್ಟು ಪ್ಲೇಸ್ ಅದಾವು, ನೋಡ್ಕೊಂಡು ಮುಂದೆ ಹೋಗೋಮಂತ. ಇದು ಫೋರ್ಟ್ ಒಳಗೆ ಬರ್ಬೇಕಂತಂದ್ರೆ ಪ್ಯಾಲೇಸ್ ಒಳಗೆ 2 ಏನು ಓಪ್ನಿಂಗ್ ಅದಾವೆ. ಓಪ್ನಿಂಗ್ ಅನ್ನೋಕೆ ಡೋರ್ ಅದಾವೆ. ಒಂದು ಉದಯ್ ಪೂಲ್, ಒಂದು ವೀರೇಂದ್ರ ಪೂಲ್ ಅಂಥೇಳಿ. ಸೊ ಈಗ ನೆಕ್ಸ್ಟ್ ಇಲ್ಲಿ ಒಂದು ಐತಿ, ಹೋಗಿ ಬರ್ರಿ. ಆರ್ಮ್ಸ್ ಆ್ಯಂಡ್ ವೆಪನ್ಸ್ ಏನಿದ್ದು ಎಲ್ಲ ಒರಿಜಿನಲ್ ಅದಾವ. ಸೊ ಮತ್ತೆ ಅಲ್ಲಿ ವಿಡಿಯೋಗ್ರಫಿ ಅಲಾವಿಲ್ಲ. ಎಲ್ಲ ಎಷ್ಟು ಕೊಂಡದಾವ ಅಂತಂದ್ರೆ ನಿಮ್ಗೆ ಏನದು ಹಂಗೆ ಸ್ಟಾರ್ಟಿಂಗ್ ಕಂಡುತ್ತಲ್ಲ ಅಂಥವು 1000 ಇರ್ಬೇಕು ನೋಡ್ರಿ. ಡ್ರ್ಯಾಗರ್ಸ್, ಸೋಟ್ಸ್, ಕಂಜರ್, ಬ್ಲೇಡ್ಸ್, ಆಮೇಲೆ ಗನ್ ಪೌಡರ್ ಹಾಕಿಡಕ್ಕೆ ಆನಿದಂಥದ್ದು, ಎಮ್ಮಿ ಕೋಡ್ದಾಗಿಂದು, ಆಕಳದ ಕೋಡ್ದಾಗಿಂದು, ಅವ್ರದಾಗ ಎಲ್ಲ ಗನ್ ಪೌಡರ್ಸ್ ಹಾಕಿಡ್ತಿದ್ರೆ. ಆರ್ಮರೀಸ್ ಅವ್ರದ್ದು ಹೆಲ್ಮೆಟ್ ಹಾಕೋರು, ಅವ್ರು ಹಾಕೋದದು ಏನದು ಗಾರ್ಡ್ಸ್ ಎಲ್ಲ ಅದ್ರಾಗಿತ್ತು. ನೆಕ್ಸ್ಟ್ ಲೆವೆಲ್ ಇತ್ತು. ಸ್ಟಾರ್ಟಿಂಗ್ ನಿಮ್ಗೆ ಏನು ಕಂಡೈತಿ ಅವೆಲ್ಲ ದೊಡ್ಡ ಸ್ಯಾಂಪಲ್ ಅಂತ ಹೇಳ್ಬೋದು, ಟೀಸರ್ ಅಂತ ಹೇಳ್ಬೋದು, ಟ್ರೇಲರ್ ಅಲ್ಲ ಟೀಸರ್ ಅಂತ ಹೇಳ್ಬೋದು. ಒಳಗೆ ತುಂಬ ಭಾಳಷ್ಟು ಕಲೆಕ್ಷನ್ ಮಾಡ್ರೆ ರಾಜ ನೆಕ್ಸ್ಟ್ ಲೆವೆಲ್ಪ. ಮಾನ್ಸಿಂಗ್ 2, ರಾಜ ಮಾನ್ಸಿಂಗ್ 2 ಅವ್ರದ್ದೆಲ್ಲ ವೆಪನ್ಸ್ ಭಾಳ ದೊಡ್ಡದೈತಿದೆ. ಕೊಟ್ರೆ ಇದೇನು ದೊಡ್ಡ ಇದು ಕೊಟ್ಟಿರೋದಾಗೆಲ್ಲ ಮ್ಯಾಪ್ ಕೊಟ್ಟರೆ ಎಲ್ಲೆಲ್ಲಿ ಏನಿದೆ ಅಂತೇಳಿ. ಈಗ ನಾವು ಆರ್ಮರಿಗೆ ಹೋಗಿ ಬಂದ್ವಿ, ಇಲ್ಲಿ ಹೋಗಿ ಬಂದ್ವಿ. ನೆಕ್ಸ್ಟ್ ಈ ಕಡೆ ಹೋಗ್ಬರ್ರಿ. ಏನೈತಿದೆ ಸಿಲ್ವರ್ದ ಗಂಗಾಜಲಿ ಅಂತ. ಇದು ಜನವರಿ 23 ಅಷ್ಟೇ ಶೋಕೇಸ್ದಾಗ ಬರುತ್ತಂತೆ. ಆಮೇಲೆ ಮತ್ತೆ ಒಳಗೆ ಇಡ್ತಾರಂತದ್ದು. ಆ್ಯಕ್ಚುಲಿ ಇದು ಲೋನ್ದಾಗ ಐತಂತೆ. ಇದು ಬ್ಯಾಂಕ್ದವ್ರು ತೊಗೊಂಡೋಗ್ತಾರಂತ. ಮ್ಯೂಸಿಯಮಿಗೆ ಲೋನ್ದಾಗ ಐತಂತೆ. ಇದು ಜನವರಿ 23 ಲಾಸ್ಟ್ ನಡೀತಿ. ಅದಕ್ಕೆ ಎಕ್ಸಿಬಿಷನ್ದಾಗ ಇಟ್ಟರೆ ಇದನ್ನ. ಫ್ರೆಂಟ್ ರಾಜ ಇನ್ನವರೆಗೂ ಅಲ್ಲೇ ಸ್ಟೇ ಮಾಡ್ತಾರಂತ, ಅಲ್ಲೇ ಇರ್ತಾರಂತ. ರಾಜ್ ಮಹಲ್ದಾಗ ಇರ್ತಾರಂತ. ಸಿಟಿ ಪ್ಯಾಲೇಸ್ ನೋಡಿದ್ವಿ, ಕಂಪ್ಲೀಟ್ ಮಾಡಿದ್ವಿ. ಆರ್ಮರಿ ಇದು ಅವ್ರ ಲೈಫ್ ಸ್ಟೈಲ್ ತೋರಿಸಿದ್ರು, ಅವ್ರ ಆರ್ಟ್ ತೋರಿಸಿದ್ರು, ಅವ್ರು ಯೂಸ್ ಮಾಡೋ ಇನ್ಸ್ಟ್ರೂಮೆಂಟ್ ತೋರಿಸಿದ್ರು. ನಾವು ಹೊರಗೆ ಬರೋಕ್ಕೂ ಫುಲ್ ರಶ್ ಆಗ್ಬಿಟ್ಟೈತಿ. ಜಲ್ದಿ ಬಂದಿದ್ವಿ, ಅದು ಚಲೋ ಆತ. ಫಸ್ಟ್ ಎಂಟ್ರಿ ಎಲ್ಲ ಕಡೆ ನಮ್ದು ಐತಿ. ಸೊ ಆದಷ್ಟು ಜಲ್ದಿ ಬಂದು ಫಸ್ಟ್ ಎಲ್ಲ ನೋಡ್ಕೊಂಡ್ಬಿಟ್ರಿ ಅಂದ್ರೆ ನಿಮ್ಗೆ ಫೋಟೋಸ್ ಆಗಿ ಪರ್ಸನಲ್ ಸ್ಪೇಸ್ ಸಿಗುತ್ತೆ. ಆಮೇಲೆ ರಶ್ ಆಗ್ಬಿಡ್ತಾನೆ, ಭಾಳ ಕೆಟ್ಟ ರಶ್ ಆಗುತ್ತಿಲ್ಲ. ನೀರು ಕುಡಿಬೇಕು ಅನ್ಸಂಗಿಲ್ಲ. ನೀರು ಕುಡ್ದೇನೆ ಇಲ್ಲ ನಾವು. ಇಲ್ಲ ಅದು ಹರೀಶ ಇಲ್ಲೇ ಹೋಗಿ ಮಿಸ್ ಆದ್ನಪ್ಪ. ಹೆಲ್ಮೆಟ್ ತೊಗೊಂಡ್ಬೇಕು ನಾವು. ಹಾಂ, ಸೊ ಈಗ ನೆಕ್ಸ್ಟ್ ಈಗ ಮ್ಯಾಗ ನಾವು ಬಿಡುಮಂತ. ಇವತ್ತು ಪಾಲಿ ಹೋಗ್ಬೇಕು. ಪಾಲಿ ಹೋಗ್ಬೇಕಾದ್ರೆ ಒಂದು ಬ್ಯೂಟಿಫುಲ್ ಪ್ಲೇಸ್ ಐತೆ ನೋಡಕ್ಕೆ, ಅಜ್ಮೀರ್ ರೋಡ್ದಾಗ. ಅಲ್ಲಿ ಹೋಗುಮಂತ. ಅಲ್ಲಿ ಹೋಗಿ ವಿಸಿಟ್ ಮಾಡಿ ನೆಕ್ಸ್ಟ್ ಇವತ್ತು ಪಾಲಿ ಹೋಗುಮಂತ. ಪಾಲಿ ಸ್ಟೇ ಐತಿ, ಹೋಗುಮಂತ. ಹಾಂ ಸರ್. सीधा विधानसभा के ठीक सामने करके लाने से लेफ्ट आगे जाके एक पुल आएगा, भारत जोड़ो देखा। हाँ कल, हाँ बस उस पुल से छोड़ो मत, सीधा सीधा। सर थैंक यू सो मच, बहुत अच्छा लगा सर। एक बेंगलुरु आओ सर कभी। अरे सर बेंगलुरु तो जरूर कभी तो नसीब होगा तो सर आ जा रहा सर, मस्त लगेगा। हाँ बाकी फोन से तो जुड़े रहेंगे। हाँ सर, जो फोन से जुड़े रहेंगे। इंस्टा पे देखूंगा आपकी फोटो। हाँ सर, आज मैं आपको भेजते भी रहूँगा, इंस्टाग्राम में सब कुछ आ जाएगा। धन्यवाद सर। चलो बढ़िया। हाँ अच्छे से जाना और फोन करना टाइम टू टाइम, थोड़ा लोकेशन ही भेज कर आ करो। ठीक है सर, ठीक है। टाइम के साथ पहुँच जाओ। ओके सर, ओके। ठीक है दादा। यस सर।
थैंक यू सो मच सर, चलते हैं।